ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2024ನೇ ವರ್ಷ ಎಲ್ಲರ ಲೈಫಲ್ಲಿ ಕೂಡ ಒಳ್ಳೆಯ ಅನುಭವಗಳು ಬೇಕು, ಒಳ್ಳೆಯ ಸುಖ ಸಂತೋಷ ನೆಮ್ಮದಿ ಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ಆಸೆ ಪಡ್ತಾ ಇರ್ತೀರ. ಎಲ್ಲರಿಗೂ ಕೂಡ ನೀವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಆಸೆ ಆಕಾಂಕ್ಷೆಗಳು ನೆರವೇರಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ವೀಕ್ಷಕರೇ, ಎಲ್ಲರೂ ಕೂಡ ಸುಖವಾಗಿ ಸಂತೋಷವಾಗಿರಬೇಕು ಅಂತಂದರೆ ನಾವು ಕೆಲವೊಂದು ಅಂಶಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡೇ ಮಾತ್ರ ಚೆನ್ನಾಗಿರೋಕ್ಕೆ ಸಾಧ್ಯತೆ ಇರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. 2024ರಲ್ಲಿ ಜನಿಸುವಂತಹ ಮಕ್ಕಳಿಗೆ ಹೆಸರುಗಳು ಹೇಗಿರಬೇಕು ಅಂತಕ್ಕಂಥದ್ದು ನಾನು ಅಡ್ವಾನ್ಸಾಗಿ ಹೇಳ್ತಾ ಇದ್ದೀನಿ. ಯಾವುದೇ ಇನ್ನು 12 ತಿಂಗಳಲ್ಲಿ ಹುಟ್ಟತಕ್ಕಂಥ ಮಕ್ಕಳಿಗೆ. ಯಾಕಂದರೆ 2024 ಅಂದರೆ ಬಹಳ ಸ್ಪೆಷಲ್ ಆಗಿರ್ತಕ್ಕಂಥ ವರ್ಷ ಇದು. 2024 ನಾವು ಟೋಟಲಾಗಿ ಸಂಖ್ಯಾಶಾಸ್ತ್ರ ಪ್ರಕಾರ ಕೂಡಿದಾಗ 8 ಬರುತ್ತೆ. 8 ಅಂದರೆ ಶನಿ ಒಂದು ಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ನಂಬರು. ಈ ಒಂದು ವರ್ಷದಲ್ಲಿ ಹುಟ್ಟುವಂತಹ ಮಕ್ಕಳಿಗೆ ನಾನು ಯಾಕೆಂತಂದರೆ 2024ಗೆ ಪ್ರತಿ ಗ್ರಹದ ಬಗ್ಗೆ ಪ್ರತಿ ವರ್ಷವೂ ಕೂಡ ಹುಟ್ಟತಕ್ಕಂಥ ಮಕ್ಕಳ ಒಂದು ವಿವರಗಳನ್ನು ನಾನು ವಿಶೇಷವಾಗಿ ಸ್ಟಡಿ ಮಾಡಿ ನಾನು ಒಂದು ಪಟ್ಟಿಯನ್ನು ಮಾಡಿಕೊಂಡು ಅದರ ಅನುಭವದ ಮೇರೆಗೆ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಯಾಕಂದರೆ ಏನಾದರೂ ಒಂದು ಅಂಶಗಳು ಒಳ್ಳೆಯ ಅಂಶಗಳಿದ್ದಾಗ ನಾವು 4 ಜನಕ್ಕೆ ತಿಳಿಯಪಡಿಸಬೇಕು ಅಂತಕ್ಕಂಥ ಉದ್ದೇಶ ನಂದಾಗಿದೆ. ಹಾಗಾಗಿ 2024ರಲ್ಲಿ ಜನಿಸುವಂತಹ ಮಕ್ಕಳಿಗೆ ಹೆಸರುಗಳು ಹೇಗಿರಬೇಕು ಅಂತಕ್ಕಂಥ ಮಾತನ್ನು ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ನೋಡಿ, ಪ್ರತಿಯೊಬ್ಬರು ಕೂಡ ಮನುಷ್ಯನನ್ನು ಜೀವನದಲ್ಲಿ ಗುರುತಿಸ್ತಕ್ಕಂಥದ್ದು ಹೆಸರಿನಿಂದ. ಆ ಹೆಸರು ಹೇಗಿರಬೇಕು ಅಂತಂದರೆ ಓಂಕಾರಯುತವಾದ ಹೆಸರುಗಳು ಇರಬೇಕು. ಪ್ರತಿ ಮಗುವಿಗೆ ಓಂಕಾರ, ಹಿಂದೂ ಸಂಪ್ರದಾಯ ಪ್ರಕಾರ ಓಂಕಾರ ಅಂತೀವಿ. ಅದೊಂದು ವೈಬ್ರೇಷನ್, ಆ ಒಂದು ಪಾಸಿಟಿವ್ ವೈಬ್ರೇಷನ್ ಪ್ರತಿಯೊಬ್ಬರ ಹೆಸರಲ್ಲಿ ಇದ್ದರೆ 100% ಅವ್ರಿಗೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಪ್ರಥಮವಾಗಿ ನಾವು ಇಡ್ತಕ್ಕಂತಹ ಹೆಸರಿನಲ್ಲಿ ಆ ಒಂದು ವೈಬ್ರೇಷನ್ ಇದ್ದರೆ ಮಕ್ಕಳಿಗೆ ಯಾವುದೇ ಅನಾರೋಗ್ಯ ಬರೋದಿಲ್ಲ. ಎಜುಕೇಷನ್ ಚೆನ್ನಾಗಿರುತ್ತೆ, ಪರ್ಸ್ನಲ್ ಲೈಫ್ ಚೆನ್ನಾಗಿರುತ್ತೆ, ಅವ್ರ ಉದ್ಯೋಗ ಜೀವನ ಕೂಡ ಚೆನ್ನಾಗಿರುತ್ತೆ, ಎಲ್ಲ ಕೂಡ ಸಕ್ಸಸ್ಸಲ್ಲಿ ಇರ್ತಾರೆ ಓಂಕಾರಯುತವಾದ ಹೆಸರಿದ್ದರೆ. ಜೊತೆಗೆ ಇನ್ನೊಂದು ಪಾಯಿಂಟು, ದೇವರಿಗೆ ಸಂಬಂಧಪಟ್ಟಂತೆ ಮನೆ ದೇವರಾಗ್ಬೋದು, ಇಷ್ಟವಾದ ದೇವರಾಗ್ಬೋದು, ತಾವು ಪೂಜೆ ಮಾಡ್ತಕ್ಕಂಥ ದೇವರಾಗ್ಬೋದು, ಆ ದೇವರಿಗೆ ಸಂಬಂಧಪಟ್ಟಂತಹ ಒಂದು ಓಂಕಾರಯುತವಾದ ಒಂದು ಸಂಬಂಧಪಟ್ಟಂತಹ ಹೆಸರು ತಮ್ಮ ಮಕ್ಕಳಿಗೆ ಇಡ್ತಕ್ಕಂಥದ್ದು ಮರಿಬೇಡ್ರಿ. ಯಾಕೆ ಅಂತಂದರೆ ಯಾವುದೇ ದೇವರನ್ನು ಪೂಜೆ ಮಾಡಿದ್ರು ಕೂಡ ಮನೆ ದೇವರನ್ನು ನಾವು ಮರಿಬಾರ್ದು. ಮನೆ ದೇವರಿಗೆ ಸಂಬಂಧಪಟ್ಟಂತಹ ಹೆಸರುಗಳು ತಮ್ಮ ಕುಟುಂಬದಲ್ಲಿ ಒಬ್ರಿಗಾದರೂ ಇರಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಸೆಕೆಂಡ್ ಪಾಯಿಂಟು, ಹೆಣ್ಣು ಮಕ್ಕಳಿಗೆ ಯಾವುದೇ ಕಾರಣಕ್ಕೆ 2 ಅಕ್ಷರದಲ್ಲಿ ಅಥವಾ 4 ಅಕ್ಷರದಲ್ಲಿ ಹೆಸರುಗಳನ್ನು ಬೇಡ. ಇದು ಬಹಳ ಮುಖ್ಯ. 2024ರಲ್ಲಿ ಇನ್ನು ಮೇಲೆ ಆದರೂ ನೀವು ಕರೆಕ್ಟ್ ಶಾಸ್ತ್ರೋಕ್ತವಾಗಿ ಹೆಸರುಗಳನ್ನು ಹೆಣ್ಣು ಮಕ್ಕಳಿಗೆ ಇಡಬೇಕು. ಯಾಕಂದರೆ ಹೆಣ್ಣು ಮಕ್ಕಳು ಭಾಳಷ್ಟು ಧೈರ್ಯಶಾಲಿಗಳು, ಆಯುಸ್ಸು ಸಹ ಅವರಿಗೆ ಜಾಸ್ತಿ ಇರುತ್ತೆ, ತಾಳ್ಮೆ ಕೂಡ ಅವರಿಗೆ ಇರುತ್ತೆ. ಆದರೆ ಸಮಸ್ಯೆಗಳು ಜಾಸ್ತಿ ಅವರಿಗೆ. ಯಾಕೆ ಸಮಸ್ಯೆಗಳು ಅಂತಂದರೆ ಅವರು 2 ಕಡೆಯೂ ಕೂಡ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಕುಟುಂಬವನ್ನು ಒಂದು ಕಡೆ, ತನ್ನ ಉದ್ಯೋಗ ಕಡೆ ಒಂದು ಕಡೆ ಸರಿಯಾಗಿರಬೇಕು ಅಂದರೆ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಹೆಸರನ್ನು ತಾವು ಇಡಬೇಕಾಗುತ್ತೆ. ಗಂಡು ಮಕ್ಕಳಿಗೆ 3 ಅಕ್ಷರದಲ್ಲಿ ಹೆಸರು ಇಡೋದು ಬೇಡ. ಇದು ನಾನು ಪದೇ ಹೇಳ್ತಾ ಇರ್ತೀನಿ. 3 ಅಕ್ಷರದಲ್ಲಿ ಹೆಸರನ್ನು ಇಡೋದು ಬೇಡ. 3 ಅಕ್ಷರದಲ್ಲಿ ಹೆಸರುಗಳನ್ನು ಇಟ್ಕೊಂಡಿರ್ತಕ್ಕಂಥವ್ರನ್ನ ನೀವು ನಿಮ್ಮ ಮನೆ, ಕುಟುಂಬ, ಊರು, ತಾಲೂಕು, ಜಿಲ್ಲೆ, ದೇಶಗಳು ಎಲ್ಲ ಕಡೆ ನಿಮಗೆ ಪರಿಚಯ ಇರ್ತಕ್ಕಂಥವ್ರ ಹೆಸರುಗಳನ್ನು ನೀವು ಕೇಳಿ ನೋಡಿ ಹೇಗಿದೆ ಅವ್ರ ಪರ್ಸ್ನಲ್ ಲೈಫ್ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗುತ್ತೆ. ಪಾಸಿಟಿವ್ ವೈಬ್ರೇಷನ್ ಇರ್ತಕ್ಕಂಥ ಹೆಸರುಗಳನ್ನೇ ಇಡಬೇಕು. ಪಾಸಿಟಿವ್ ವೈಬ್ರೇಷನ್ ಅಂತಂದರೆ ನಾನು ಹೇಳಿದನಾಗಲೇ ಪ್ರಣಾಲಜಿ ಪ್ರಕಾರ MAD ಮ್ಯಾಡ್ ಇರಬಾರ್ದು, NO ನೋ ಇರಬಾರ್ದು, NIL ನಿಲ್ ಇರಬಾರ್ದು. ಇನ್ನೂ ಕೆಲವೊಂದು ಭಾಳಷ್ಟು ಒಂದು ನೆಗೆಟಿವ್ ಎನರ್ಜಿ ಇರ್ತಕ್ಕಂತಹ, ಎಷ್ಟೇ ಒಳ್ಳೆ ಡೇಟಲ್ಲಿ ಹುಟ್ಟಿದ್ರು ಕೂಡ, ಎಷ್ಟೇ ಒಳ್ಳೆಯ ಹೆಸರು ಇಟ್ಕೊಂಡಿದ್ರು ಕೂಡ ಆ ಹೆಸರಿನಲ್ಲಿ ಈ ಒಂದು ನೆಗೆಟಿವ್ ಅಂಶಗಳಿದ್ದಾಗ ಅವರ ಲೈಫೇ ಚೆನ್ನಾಗಿರೋದಿಲ್ಲ. ಆ ಹೆಸರು ಅಂತಕ್ಕಂಥದ್ದು ಅವರ ಮೇಲೆ ಬಹಳ ಪ್ರಭಾವ ಬೀರುತ್ತೆ. ಹೆಸರೇ ಮುಖ್ಯ. ನಿಮಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ನೇಮೇ ಮುಖ್ಯ. ಆ ನೇಮಲ್ಲಿರ್ತಕ್ಕಂಥ ಒಂದು ವೈಬ್ರೇಷನ್ನು, ಒಂದು ನೆಗೆಟಿವ್ ಒಂದು ಎನರ್ಜಿ ಆ ವ್ಯಕ್ತಿಯ ಮೇಲೆ ಬಹಳ ಪ್ರಭಾವ ಬೀರಿ ಆ ವ್ಯಕ್ತಿಯನ್ನು ಕೊನೆಗೆ ಹಾಳು ಮಾಡೋಕ್ಕೂ ಆ ರೀತಿ ಒಂದು ನೆಗೆಟಿವ್ ಎನರ್ಜಿ ಹೆಸರುಗಳಲ್ಲಿ ಇರುತ್ತೆ. ಅಂಥ ಹೆಸರುಗಳನ್ನು ಇಡಬೇಡಿ. ಮತ್ತು ವಂಶದಲ್ಲಿ ಹಿರಿಯರ ಹೆಸರುಗಳನ್ನು ದಯವಿಟ್ಟು ಇಡಬಾರ್ದು.
ತಾತ ಮುತ್ತಾತನ ಹೆಸರುಗಳನ್ನು ಇರ್ತವೆ, ಅವನ್ನೆಲ್ಲ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇಡಬಾರ್ದು. ಅದಕ್ಕೆ ಸಂಬಂಧಪಟ್ಟಂತೆ ದೇವರುಗಳು ಒಂದು ಇಂಡೈರೆಕ್ಟಾಗಿ ಬೇರೆ ಹೆಸರುಗಳನ್ನು ಇಡಬಹುದು, ನೇರವಾಗಿ ಅವರ ಹೆಸರುಗಳನ್ನೇ ಇಡಬಾರ್ದು ಅಂತಕ್ಕಂಥದ್ದು ಇದೊಂದು ಕಾನ್ಸೆಪ್ಟು. ಹೆಸರುಗಳಲ್ಲಿ ಅಯ್ಯ, ಅಪ್ಪ, ಅಣ್ಣ, ರಾವು ಅಂತಂದು ಇಡ್ತಾರೆ ಎಲ್ಲ, ಅವು ಬರಬಾರ್ದು. ಮತ್ತು ಈ ಆರಿಂದ ಹೆಸರುಗಳಲ್ಲಿ ಎಂಡಾಗಬಾರ್ದು, ಮತ್ತು SH ಇಂದ ಎಂಡಾಗಬಾರ್ದು. ಇವೆಲ್ಲ ಪ್ರಮುಖವಾದ ಅಂಶಗಳು. ಇವೆಲ್ಲ ಕೂಡ ಪ್ರನಾಲಜಿ, ಗ್ರಾಫಾಲಜಿ, ಸಿಗ್ನೇಚರಲಾಜಿ, ಎಬ್ರು ಸಿಸ್ಟಮ್, ಪೈಥಾಗರಸ್ ಸಿಸ್ಟಮ್, ಎಲ್ಲ 5 ಸಿಸ್ಟಮ್ಮು ಜೊತೆಗೆ ವಾಸ್ತು ಒಂದು 6 ಸಿಸ್ಟಮ್ ಪ್ರಕಾರ ಹೆಸರುಗಳು ಇದ್ದರೆ 2024ನೇ ವರ್ಷದಲ್ಲಿ ಹುಟ್ಟುವಂತಹ ಮಕ್ಕಳಿಗೆ ಅದ್ಭುತವಾದ ಭವಿಷ್ಯ ಇರುತ್ತೆ ಅಂತಕ್ಕಂಥದ್ದು ಈ ಮಾತನ್ನು ಹೇಳ್ತಾ, ವೀಕ್ಷಕರೇ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ.